ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ಪ್ರಮುಖ ಸುದ್ದಿಯನ್ನು ನೋಡೋಣ. ವೀಕ್ಷಕರೇ, ನಿನ್ನೆಯಷ್ಟೇ ದ್ವಿತೀಯ PUC ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಯಿತು. ಸೊ ಈ ಒಂದು ಸಂದರ್ಭದಲ್ಲಿ ಕಳೆದ ವರ್ಷನೇ ಫಲಿತಾಂಶ ಕುಸಿತ ಆಗಿತ್ತು, ಅದೇ ಕಡಿಮೆ ಆಗಿತ್ತು. ಆದರೆ ಈ ಬಾರಿ ಅದಕ್ಕಿಂತ ಕೂಡ ಫಲಿತಾಂಶ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಕಳೆದ ಬಾರಿ 81.15% ಇತ್ತು, ಆದರೆ ಈ ಬಾರಿ ಕೇವಲ 69.16% ಅಷ್ಟೇ ಬಂದಿರೋದು. ಕಳೆದ ಬಾರಿಗಿಂತ ಈ ಬಾರಿ 11.99, ಅಂದರೆ ಒಂದು 12% ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಯಾವಾಗಲೂ ಇನ್ನು ಪ್ರತಿ ವರ್ಷದಂತೆ ಬಾಲಕಿಯರೇ ಮೇಲುಗೈ, ಈ ಸರಿನೂ ಕೂಡ ಬಾಲಕಿಯರೇ ಮೇಲುಗೈ ಆಗಿದ್ದಾರೆ. ಸೊ ಇವರು ಇಷ್ಟು ಜನವೂ ಕೂಡ ಅಮೂಲ್ಯ ಕಾಮತ್, ದೀಕ್ಷಾ, ದೀಪಶ್ರೀ, ಸಂಜನಾಬಾಯಿ ಎಲ್ಲರೂ ಕೂಡ ಟಾಪರ್ ಆಗಿ ಪಾಸಾಗಿದ್ದಾರೆ. ಇನ್ನು 134 ಕಾಲೇಜಿನಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಬಂದಿದ್ದರೆ 123 ಕಾಲೇಜಿನಲ್ಲಿ ಶೂನ್ಯ. ಅಂದರೆ ರಾಜ್ಯದ 123 ಕಾಲೇಜಲ್ಲಿ ಯಾವುದೇ ರೀತಿಯಾದಂತಹ ವಿದ್ಯಾರ್ಥಿಗಳು ಪಾಸಾಗಿರಲ್ಲ, ಪ್ರತಿಯೊಬ್ಬರು ಕೂಡ ಫೇಲ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ 12% ಫಲಿತಾಂಶ ಕುಸಿತ ಆಗಿದೆ ಅಂತಲೇ ಹೇಳ್ಬೋದು. ವೀಕ್ಷಕರೇ, ನೆನ್ನೆಯೇನೋ ಫಲಿತಾಂಶ ಪ್ರಕಟ ಆಯಿತು. ನಾವು ನೆನ್ನೆನೂ ಕೂಡ ಹೇಳಿದ್ವಿ, ಪರೀಕ್ಷೆ ಅಂತ ಅಂದಾಗ ಪಾಸ್ ಆಗೋದು, ಫೇಲ್ ಆಗೋದು, ಜೀವನದಲ್ಲಿ ಸೋಲು ಗೆಲುವು ಪ್ರತಿಯೊಂದು ಇದ್ದಿದೆ. ಯಾರೇ ಆಗಿರಲಿ, ಪಾಸ್ ಆಗಲಿ ಅಥವಾ ಫೇಲ್ ಆಗಿರಲಿ, ಫೇಲ್ ಆದವರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ, ನೆಕ್ಸ್ಟು ಮತ್ತೆ ಒಂದು ಸಾರಿ ಕಟ್ಟಿ ಬರಿಬೋದು ಪರೀಕ್ಷೆಗಳನ್ನ ಅಂತ. ಆದರೆ ಈ ರಿಸಲ್ಟ್ ಏನು ಬಂದಿತ್ತು ಅದಕ್ಕೆ ಮನನೊಂದಂತಹ ವಿದ್ಯಾರ್ಥಿಗಳು 4 ಜನ ವಿದ್ಯಾರ್ಥಿನಿಯರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಮೈಸೂರಿನ ಐಶ್ವರ್ಯ, ಬಳ್ಳಾರಿ ಜಿಲ್ಲೆ ಸಿರುಗುಪ್ಪದ ವಿಜಯಲಕ್ಷ್ಮಿ, ಚಿತ್ರದುರ್ಗದ ಹೊಳಲ್ಕೆರೆಯ ಕೃಪಾ, ಹಾವೇರಿ ಜಿಲ್ಲೆ ಹಿರೇಕೆರೂರಿನ ಕಾವ್ಯ, ಬಸಪ್ಪ ಲಮಾಣಿ, ಈ 4 ಜನ ವಿದ್ಯಾರ್ಥಿಗಳು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತಲೇ ಹೇಳ್ಬೋದು. ಕಷ್ಟಪಟ್ಟು ಓದಿಸಿ ಮಕ್ಕಳನ್ನು ಬೆಳೆಸಿ ಕೇವಲ ಒಂದು ರಿಸಲ್ಟಲ್ಲಿ ನಾವು ಫೇಲ್ ಆದ್ವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಪ್ರೀತಿಯಿಂದ ಬೆಳೆಸಿದಂತಹ ತಂದೆ ತಾಯಿ ಅವರು ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ, ಎಷ್ಟು ಕಷ್ಟಪಟ್ಟು ಓದಿಸಿರ್ತಾರೆ. ಇದಲ್ಲ ಅಂದರೆ ನೆಕ್ಸ್ಟ್ ಮುಂದೆ ದಿನಗಳಲ್ಲಿ ಕಟ್ಟಿ ಬರಿಬೋದಾಗಿತ್ತು. ದಯವಿಟ್ಟು ಯಾರು ಈ ರೀತಿಯಾದಂತಹ ಕೆಲಸಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದು ಎಲ್ಲ ಒಂದು ಕಡೆ ನೋವು ತರುವಂತಹ ವಿಚಾರ. ಇನ್ನು ಏಪ್ರಿಲ್ 24ಕ್ಕೆ PU ಪರೀಕ್ಷೆ ಆರಂಭ. ಅಂದರೆ ಯಾರೆಲ್ಲ ಫೇಲ್ ಆಗಿದ್ದೀರಾ ಅವರು ಮತ್ತೆ ಕಟ್ಟಿ ಬರಿಬೋದು. ಹಾಗಾಗಿ ದಯವಿಟ್ಟು ಯಾರು ಬೇರೆ ರೀತಿಯಾಗಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ವೀಕ್ಷಕರೇ, ನೀವು ಕುಡಿಯುವ ಬಾಟಲಿ ನೀರು ಕೂಡ ಸೇಫ್ ಅಲ್ಲ. ಕಾಟನ್ ಕ್ಯಾಂಡಿ ಆಯಿತು, ಗೋಬಿ ಆಯಿತು, ಪಾನಿಪುರಿ ಆಯಿತು, ಕಬಾಬ್ಗೆ ಬಳಸುವಂತಹ ಪೌಡರ್, ಇವೆಲ್ಲದರಲ್ಲೂ ಹಾನಿಕಾರಕ ಅಂಶ ಇದೆ, ಕ್ಯಾನ್ಸರ್ಕಾರಕ ಅಂಶ ಇದೆ ಅನ್ನೋ ರೀತಿಯಾಗಿ ಪ್ರಕಟ ಆಗಿತ್ತು. ಆದರೆ ಈಗ ವಾಟ್ರ್ ಬಾಟಲ್ ನೀರು, ನಾವೆಲ್ಲೋದ್ರೂ ಕೂಡ ನೀರು ನಮ್ಗೆ ಅವಶ್ಯಕತೆ ಇದ್ದೇ ಇರುತ್ತೆ, ಎಲ್ಲೋದ್ರೂ ಕೂಡ ಒಂದು ವಾಟ್ರ್ ಬಾಟಲ್ ತೊಗೊಳ್ತೀವಿ, ನೀರು ಕುಡಿತಾ ಇರ್ತೀವಿ. ಆದರೆ ಈಗ ಆ ಒಂದು ವಾಟ್ರ್ ಬಾಟಲಲ್ಲೂ ಕೂಡ ಅದೂ ಕೂಡ ಸುರಕ್ಷಿತ ಅಲ್ಲ ಅಂತ ಆಹಾರ ಇಲಾಖೆ ತಿಳಿಸ್ತಾ ಇದೆ. 255 ಮಾದರಿಯ ನೀರನ್ನು ಸಂಗ್ರಹಿಸಿ ಪರೀಕ್ಷೆ ನಡೆಸಿದಾಗ 95 ಮಾದರಿಗಳು ಅಸುರಕ್ಷಿತ, 88 ಮಾದರಿಗಳು ಕಳಪೆ, ಅದೂ ಸೇಫ್ ಅಲ್ಲ, ಕಳಪೆ ಅನ್ನೋದು ಪತ್ತೆ ಆಗಿದೆ. ಸೊ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಏನು ರಾಸಾಯನಿಕ ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ಪತ್ತೆ ಆಗಿದೆ. ಸೊ ಅದರ ವಿಚಾರವಾಗಿ ಇನ್ನಷ್ಟು ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ, ಕ್ರಮ ಕೈಗೊಳ್ತೀವಿ ಅಂತ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ತಿಳಿಸಿದ್ದಾರೆ. ನೋಡಿ ವೀಕ್ಷಕರೇ, ನೀರಿನ ಬಾಟ್ಲು ಕೂಡ ಸೇಫ್ ಅಲ್ಲ ಅಂತ ಹೇಳ್ತಿದ್ದಾರೆ. ಆದಷ್ಟು ಎಲ್ಲಾದರೂ ಹೊರಗಡೆ ಹೋದಾಗ ನಾವು ಮನೆಯಿಂದನೇ ನೀರುಗಳು ತೊಗೊಂಡೋಗಿ, ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಆದಷ್ಟು ಸೇಫಾಗಿರಿ. ಈಗ ಹೆಂಗಾಗಿದೆ ಅಂದರೆ, ಬೆಳವಣಿಗೆ ಆಗ್ತಾ ಇರೋ ಕಾಲದಲ್ಲಿ ಒಂದು ತಿಂದರೆ ಹೆಚ್ಚು, ಒಂದು ತಿಂದರೆ ಕಮ್ಮಿ, ಯಾವ್ದು ತಿಂದರೂ ಆರೋಗ್ಯಕ್ಕೆ ಹಾನಿಕಾರಕ ಆಗ್ತಾಯಿದೆ. ಆದಷ್ಟು ಮನೆ ಊಟಗಳನ್ನು ಬಳಸಿ, ಮನೆ ಅಡುಗೆಗಳಿಗೆ ಪ್ರಯತ್ನ ಮಾಡಿ. ಹೊರಗಡೆ ಹೋಗೋದು ಈಸಿಯಾಗಿ ಸಿಗುತ್ತೆ ಅಂತ ದುಡ್ಡು ಕೊಟ್ಬಿಡೋದು, ತಿನ್ಬಿಡೋದು, ಅದೆಲ್ಲ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಹೋಟೆಲ್ಗಳಿಂದ ಟೀ ಕಾಫಿ ಗ್ರಾಹಕರ ಸುಲಿಗೆ. ಮೊನ್ನೆಯಷ್ಟೇ ಸರ್ಕಾರ ₹4 ಹಾಲಿನ ದರವನ್ನು ಹೆಚ್ಚಳ ಮಾಡಿತ್ತು. ಸೊ ಇದರಿಂದ ಒಂದು ರೀತಿಯಾಗಿ ಕಾಫಿ, ಟೀಗೆ ಹಾಲು ಬೇಕೇ ಬೇಕು, ಎಲ್ಲದಕ್ಕೂ ಬಳಸ್ತೀವಿ. ಮತ್ತು ಪನ್ನೀರು, ಕೋವಾ, ಪ್ರತಿಯೊಂದಕ್ಕೂ ಕೂಡ ಹಾಲನ್ನು ಏನೇನು ಬಳಸ್ತೀವಿ ಅದೆಲ್ಲದಕ್ಕೂ ಕೂಡ ಹೋಟೆಲ್ಗಳಲ್ಲಿ ರೇಟನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಮುಂಚೆ ₹5 ಇದ್ದಿದ್ದು ಕಾಫಿ ಟೀ ಇವತ್ತು ₹10ರಿಂದ ₹15, ಅಂದರೆ ₹5ರಿಂದ ₹10ವರೆಗೂ ಹೆಚ್ಚಳ ಆಗ್ತಾಯಿದೆ. ₹20 ಇರೋದು ₹40 ಆಗ್ತಾಯಿದೆ ಕಾಫಿ ಟೀ. ಈ ರೀತಿ ಪ್ರತಿಯೊಂದಕ್ಕೂ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ
ನಮ್ಮ ಮೇಲೆ ಅಂದರೆ ಸಾರ್ವಜನಿಕರು ನಮ್ಮ ಮೇಲೇ ಹೊರೆ ಆಗ್ತಾ ಇದೆ ಸರ್ಕಾರ ಮಾಡ್ತಾ ಇರೋದು. ಎಲ್ಲ ಕಡೆ ಈ ರೀತಿ ಬೆಲೆ ಏರಿಕೆ ಏನು ಮಾಡ್ತಾ ಇದ್ದಾರೆ ಅದು ನಮಗೆ ಹೊರೆ ಆಗ್ತಾ ಇದೆ. ಬಟ್ ಸರ್ಕಾರ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸೊ ಈ ವಿಚಾರವಾಗಿ ತ್ಯಾಜ್ಯ ಶುಲ್ಕ ಹಿಂಪಡೆಯಲು ಒತ್ತಾಯ ಅಂದರೆ ಈ ಬೇಕರಿ ಉತ್ಪನ್ನಗಳ ಸಂಘಗಳು ಏನಿದೆ ಅವರು DK ಶಿವಕುಮಾರ್ ಅವರಿಗೆ ಒತ್ತಾಯ ಮಾಡ್ತಾ ಇದ್ದಾರಂತೆ. ಇದೆಲ್ಲ ನೀವು ಹಿಂದಕ್ಕೆ ವಾಪಸ್ ತಗೊಳ್ಳಿ, ಬೆಲೆ ಏರಿಕೆ ಏನು ಮಾಡಿದ್ದೀರಾ ಅದು. ಯಾಕಂದರೆ ಇದರಿಂದ ನಮಗೆ ಹೊರೆ ಆಗ್ತಾ ಇದೆ. ಇದನ್ನು ಹೋಟೆಲ್ ಉದ್ಯಮಕ್ಕೆ ಕಷ್ಟ ಆಗ್ತಾ ಇದೆ. ಹೋಟೆಲ್ನ ನಡೆಸೋದು ಕಷ್ಟ ಆಗುತ್ತೆ. ಮುಂದಿನ ದಿನಗಳಲ್ಲಿ ಜನ ಹೋಟೆಲ್ಗಳಿಗೆ ಬರೋದು ಕಡಿಮೆ ಆಗುತ್ತೆ. ನಾವು ಹೆಚ್ಚಳ ಮಾಡಲೇಬೇಕಾಗುತ್ತೆ. ಆಗ ಜನ ಬರೋದು ಕಮ್ಮಿ ಆಗುತ್ತೆ. ದಯವಿಟ್ಟು ಇದನ್ನೆಲ್ಲವನ್ನು ರದ್ದು ಮಾಡಿ ಅಂತ BBMPಗೆ ಹಾಗೂ DK ಶಿವಕುಮಾರ್ ಅವ್ರಿಗೆ ಮನವಿ ಮಾಡ್ಕೊಂಡಿದ್ದಾರಂತೆ ಹೋಟೆಲ್ ಸಂಘಗಳು. ಬಟ್ ಎಲ್ಲೋ ಒಂದು ಕಡೆ ಸರ್ಕಾರ ಮಾಡಿರುವಂತಹ ಈ ಬೆಲೆ ಏರಿಕೆ ನಮ್ಮ ಮೇಲೇ ಹೊರೆ ಆಗ್ತಾ ಇದೆ. ಪ್ರತಿಯೊಂದ್ರ ಮೇಲೂ ಬೆಲೆ ರೇಟ್ ಆಗ್ತಾ ಇದೆ. ಆದರೆ ನಮ್ಮ ಸಂಬಳಗಳಾಗಿರಬಹುದು ಇದು ಯಾವುದೂ ಹೆಚ್ಚಳ ಮಾಡ್ತಾ ಇಲ್ಲ. ಅದರಿಂದ ಅಲ್ಲಿ ಬೆಲೆ ಏರಿಕೆ ಆದರೆ ಇಲ್ಲಿ ಬಡವ್ರಿಗೆ ಕಷ್ಟ ಆಗ್ತಾ ಇದೆ. ಸರ್ಕಾರ ಎಲ್ಲೋ ಒಂದು ಕಡೆ ನಾವು ಬಡವ್ರನ್ನ ಉದ್ಧಾರ ಮಾಡ್ತೀವಿ, ಬಡವ್ರಿಗೋಸ್ಕರ ನಾವು ಅಂತ ಹೇಳ್ತಿದ್ದಾರೆ. ಬಟ್ ಇದೆಲ್ಲ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಕಾಣಿಸ್ತಾ ಇಲ್ವಾ ಅನ್ನಿಸ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಇದನ್ನೆಲ್ಲ ಕಡಿಮೆ ಮಾಡ್ತಾರಾ ಅಥವಾ ಇನ್ನೂ ಇದೇ ರೀತಿ ಬೆಲೆ ಹೆಚ್ಚಳ ಮಾಡ್ತಿರ್ತಾರ, ಕಾದು ನೋಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.